ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾವು ಕೂಡ ಚೆನ್ನಾಗಿದೆ ನೋಡ್ರಿ ಫ್ರೆಂಡ್ಸ. ಇವತ್ತಿನ ಬ್ಲಾಗ ಇಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ ರೀ ನಾನು. ಅದಕ್ಕೋಸ್ಕರನೇ ಇಡುವೆ ಬ್ಲಾಗ್ನ ಇಲ್ಲೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ. ನಿಮಗೂ ಈ ದೇವಸ್ಥಾನ ತೋರಿಸ್ಕೊಡ್ಬೇಕಂತೇಳಿ ಫ್ರೆಂಡ್ಸ. ಇದು ನೋಡ್ರಿ ಕೆರೆ ಇದೆ ನೋಡ್ರಿ. ತಾವರೆಕೆರೆಲಿಂದ ಕಾಳಪ್ಪನಹಳ್ಳಿಗೆ ಬರ್ಬೇಕ್ರಿ. ಇದು ನೋಡ್ರಿ ಕೆರೆ ಎಲ್ಲ ಎಷ್ಟು ಚೆನ್ನಾಗಿದೆ ರೀ. ಕೆರೆ ಹತ್ರನೇ ಇದೆ ರೀ ದೇವಸ್ಥಾನನು. ನೋಡ್ತಾ ಇದ್ರಲ್ರಿ. ಇವಾಗ ಇಲ್ಲಿ ಮುಂದೆ ಒಂದು ನಾನು ನಮ್ಮ ಮಗಳು ಬಂದಿದ್ದೀರಿ ದೇವಸ್ಥಾನಕ್ಕೆ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ದೇವಸ್ಥಾನ ಬರ್ತದ್ರಿ ಇಲ್ಲೇ ಪಕ್ಕದಲ್ಲೇ. ಇದು ಪಕ್ಕ ಬರ್ತದ್ರಿ. ಇದು ಆಗಿಂತ್ರ ಇಲ್ಲೊಂದು ಆಂಜನೇಯ ದೇವಸ್ಥಾನ ಬರ್ತದ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ಚಿಕ್ಕದಾಗಿ ಒಂದು ಆಂಜನೇಯ ದೇವಸ್ಥಾನ ಬರ್ತದ್ರಿ. ಹಾಗೆ ನೋಡ್ತಾ ಇದ್ರಲ್ರಿ ಈ ಸೈಡಲ್ಲಿ. ಇವಾಗ ನೋಡ್ರಿ ಇಲ್ಲಿ ದೇವಸ್ಥಾನ ಬತ್ತು ನೋಡ್ರಿ. ಇದೆಲ್ಲ ಪಾರ್ಕ್ ಇದೆ ರೀ. ಆಟೋ, ಕಾರ್, ಗಾಡಿ ಯಾವುದೇ ಒಂದು ಗಾಡಿ ತರಬೇಕು, ದೊಡ್ಡ ಬಸ್ ಆಗಲಿ ಯಾವುದಾಗಲಿ ತರಬೇಕು, ಪಾರ್ಕ್ ಇದೆ ರೀ. ಇಲ್ಲೇ ಬಂದೆ ನೋಡ್ರಿ. ಇಲ್ಲೇನೋ ಒಂದು ಪಾರ್ಕ್ ಇದೆ, ದೇವಸ್ಥಾನ ಬತ್ತು ನೋಡ್ರಿ. ಇಲ್ಲಿ ಹೊರಗಡೆ ಸುಬ್ರಹ್ಮಣ್ಯ ಇದು ನಾಗರ ಹಾವಿಂದು ಎಲ್ಲ ದೊಡ್ಡ ನಾಗಪ್ಪಂದು ಇದು ಐತ್ರಿ ಇಲ್ಲಿ. ಹಾಗಾಗಿ ಎಲ್ಲ ದೇವಸ್ಥಾನ ಇದಾವೆ ನೋಡ್ರಿ ಇಲ್ಲಿ. ನೋಡ್ರಿ ಇಲ್ಲಿ ದೇವಸ್ಥಾನ ಇದಾವೆ. ಇಲ್ಲಿ ನೋಡ್ರಿ, ಇಲ್ಲಿ ನಾಳೆ ನಿನ್ನೆ ಶಿವೋಗ ಅಂತೇಳಿ ನಿನ್ನೆ ಶಿವೋಗ ಆಯ್ತು ರೀ. ಇವತ್ತು ಅಮಾವಾಸ್ಯೆ ಅಂದ್ಕೊಂಡು ನಾವು ಬಂದೇವ್ರಿ. ಇಲ್ಲಿ ಇವತ್ತೇನು ಅಮಾವಾಸ್ಯೆ ಮಾಡಿಲ್ಲ ರೀ, ನಾಳೆ ಮಾಡ್ತಾರತ್ರಿ. ಇಲ್ಲೆಲ್ಲ ರೆಡಿ ಮಾಡಾಕತ್ತಾರ ನೋಡ್ರಿ. ಇದೆಲ್ಲ ಕಟ್ಗೆ ಆ ಕಡೆ ಈ ಕಡೆ ಕಟ್ಟಿ, ನಾಳೆ ಲಕ್ಷ ದೀಪೋತ್ಸವ ಐತಿ. ಅದಕ್ಕೋಸ್ಕರನೇ ಕಟ್ಗೆದು ಈ ಥರ ಎಲ್ಲ ಕಟ್ಟಿ ಇವತ್ತು ರೆಡಿ ಮಾಡಾಕತ್ತಾರ. ನಾಳೆ ಈ ದೇವಸ್ಥಾನ ಉತ್ಸವನು ನಾಳೆಗಿನ ಐತತ್ರಿ. ಅದಕ್ಕೋಸ್ಕರನೇ ನಾಳೆನ ಇದು ದೀಪದ್ದು ಎಲ್ಲ ಅಮಾವಾಸ್ಯೆ ನಾಳೆನ ಇಟ್ಕೊಂಡಿದ್ದಾರೆ. ಶಿವರಾತ್ರಿ ಅಮಾವಾಸ್ಯೆ ನಾಳೆ ಮಾಡ್ತಾರತ್ರಿ ಇಲ್ಲಿ. ನಾವು ಇವತ್ತು ಅಂದ್ಕೊಂಡು ಬಂದೇವ್ರಿ ನಾವು. ನಿನ್ನೆ ಶಿವರಾತ್ರಿ ಆಯ್ತಲ್ರಿ, ಇವತ್ತು ಅಂದ್ಕೊಂಡು ಅಮಾವಾಸ್ಯೆ ಇವತ್ತನೇ ಐತ್ರಿ ಎಲ್ಲ ಕಡೆ. ಆದ್ರೆ ನಾಳೆ ಬೆಳಗ್ಗೆ ಅಮಾವಾಸ್ಯೆ ಸ್ವಲ್ಪನೇ ಇರ್ತದ್ರಿ. ಹಾಗಾಗಿ ನಾವು ಬಂದೇವ್ರಿ. ಇಲ್ಲಿ ನಾಳೆ ಇದೆ ಅಂತ್ರಿ, ಶಿವರಾತ್ರಿ ಅಮಾವಾಸ್ಯೆ ನಾಳೆಗೆ ಮಾಡ್ತಾರತ್ರಿ. ಸರಿ ಅಂತೇಳಿ ನಾವು ದೇವಸ್ಥಾನಕ್ಕೆ ಬಂದೇವಲ್ಲ ಇಲ್ಲಿ ಗಂಟ ಅಂಥೇಳಿ ಅವರು ದೇವಸ್ಥಾನ ಓಪನ್ ಮಾಡಿ ಇದಾರೆ. ಯಾಕಂದ್ರೆ ದೇವಸ್ಥಾನ ಅಮಾವಾಸ್ಯೆ ಅಂತೇಳಿ ಜನ ಬರ್ತಾರಂತೇಳಿ ಪೂಜೆ ಮಾಡಿಸಿ ಅರ್ಚನೆ ಅದೆಲ್ಲ ಮಾಡ್ತಾಯಿದ್ದಾರೆ ರೀ. ಜನ ಬರ್ತಾನೆ ಇದ್ದಾರೆ. ಅಮಾವಾಸ್ಯೆ ಇವತ್ತು ಅಂದ್ಕೊಂಡು ಬರ್ತಾಯಿದ್ದಾರೆ. ನಾನು ಒಂದು 5 ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕಂತ ಪ್ರದಕ್ಷಿಣೆ ಹಾಕ್ತಾಯಿದ್ದೀನಿ ನೋಡ್ರಿ. ಹಾಗಾಗಿ ಇಲ್ಲಿ ಕೆಲಸ ನಡೀತಾ ಇದ್ದಾರೆ ನಾಳೆಗೆ. ಇಲ್ಲಿ ಎಲ್ಲ ತುಂಬ ದೀಪ ಅದು ಎಲ್ಲ ನಾಳೆನ ಅಮಾವಾಸ್ಯೆ ದೊಡ್ಡ ಹಬ್ಬನೇ ಇದೆ ನಾಳೆ. ಚೆನ್ನಾಗಿ ದೇವಸ್ಥಾನದ್ದು ಅದಕ್ಕೋಸ್ಕರನೇ ಇದು ಮಾಡ್ತಾಯಿದ್ದಾರೆ ನೋಡ್ರಿ. ಇಲ್ಲಿ ಅಮ್ಮನವರು ಎಷ್ಟು ಚೆನ್ನಾಗಿ ದೇವಸ್ಥಾನ ಎಲ್ಲ ಇದೆ. ಬೀಗ ಅದು ಏನೇನೋ ಎಲ್ಲ ಇದು ಮಾಡೋದು ಎಲ್ಲ ಒಂದೊಂದು ಪರಿಹಾರಕ್ಕೆ ಒಂದೊಂದು ಕಷ್ಟಕ್ಕೆ ಒಂದೊಂದು ಪರಿಹಾರ ಇದೆ ನೋಡ್ರಿ ಇಲ್ಲಿ. ನೀವು ಒಂದು ಸಾರಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ಹೋರಿ. ಇಲ್ಲಿ ನೋಡ್ರಿ ಎಲ್ಲ ಕಡೆ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನೋಡ್ರಿ. ಈ ಥರ ಎಲ್ಲ ಕಡೆ ಕೆಲಸ ದೇವಸ್ಥಾನ ಸುತ್ತಮುತ್ತ ಎಲ್ಲ ಕಡೆ ದೇವಸ್ಥಾನ ದೀಪ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನೋಡ್ರಿ. ಇಲ್ಲಿ ದೀಪ ಇಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಕುಂಬಳಕಾಯಿ ದೀಪ ಅದು ಹಚ್ಚಕತ್ತಾರೆ. ಜನ ಅಮಾವಾಸ್ಯೆ ಅಂದ್ಕೊಂಡು ತುಂಬ ದೂರಿಂದ ಬರ್ತಾಯಿದ್ದಾರೆ. ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ. ನಾನು ಸರಿ ಇಲ್ಲಿ ಗಂಟ ಬಂದೀನಿ ಅಂತೇಳಿ ಇವತ್ತನ ಇಡುವೆ ಮಾಡಿ ಇವತ್ತನ ಅಪ್ಲೋಡ್ ಮಾಡಕತ್ತೀನಿ ರೀ ನಾನು. ಈ ಇಡುವೆ ನೋಡಿ ನಿಮ್ಗೆ ನಾಳೆ ಶುಕ್ರವಾರ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ಹತ್ತಿರದಾಗ ಇರೋರು ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತೀರೇನೋ ಅಂದ್ಕೊಂಡು ನಾನು ಇವತ್ತನೇ ಇಡುವೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ರೀ. ನೋಡ್ರಿ ಒಳಗಡೆ ಎಷ್ಟು ಚೆನ್ನಾಗಿ ಅಮ್ಮನವರು ಎಷ್ಟು ವಿಗ್ರಹ ಎಷ್ಟು ಚೆನ್ನಾಗಿದೆ ರೀ. ಭದ್ರಕಾಳಿ ಅಮ್ಮನವ್ರ ದೇವಸ್ಥಾನ ನೋಡ್ರಿ ಇದು. ಆದರೆ ಈ ದೇವಸ್ಥಾನಕ್ಕೆ ಏನೇ ಒಂದು ಕಷ್ಟ ಇದೆ ಅಂದ್ಕೊಂಡು ಬರ್ತಾ ಇದ್ದಾರೆ. ಹೋಗ್ಬೇಕಾದ್ರೆ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ, ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತಾ ಅಂತೇಳಿ ಮನ್ಸಿಗೆ ಏನೋ ಎಷ್ಟು ಸಮಾಧಾನ ಆಗ್ತದೆ ನೋಡ್ರಿ. ನಾವು ಹೇಳೋದಲ್ರಿ, ನೀವು ಒಂದ್ಸರಿ ಬಂದರೆ ನಿಮಗೆ ಗೊತ್ತಾಗ್ತದೆ. ನಾವು ಹಿಂಗೇನೆ ನಾವು ಅಮಾವಾಸ್ಯೆ ಹಿಂದಿನ ಹುಣ್ಣಿಮೆ ಇರ್ತದೆ ನೋಡ್ರಿ. ಆ ಹುಣ್ಣಿಮೆಗೆ ಭಾನುವಾರ ಹುಣ್ಣಿಮೆ ಇತ್ತು ರೀ. ಹಾಗಾಗಿ ಹುಣ್ಣಿಮೆನೂ ಭಾನುವಾರ ರೀ, ಅಮಾವಾಸ್ಯೆನೂ 2ನೇ ತಾರೀಕು 4ನೇ ತಾರೀಕು ಅಮಾವಾಸ್ಯೆ ಆಗೈತೆ ರೀ. ನಾವು 2ನೇ ತಾರೀಕು ಹುಣ್ಣಿಮೆ ಇತ್ತು. ಮನ್ಯಾಗ ಅದೇವು ಅಂಥೇಳಿ ನಾವು ದೇವಸ್ಥಾನಕ್ಕೆ ಬರ್ಬೇಕಂತ ಬಂದೇವ್ರಿ. ಅವಾಗ ಬಂದವ್ರು ನಮ್ಗೆ ಇನ್ನೂ ದೇವಸ್ಥಾನಕ್ಕೆ ಇಲ್ಲಿ ನೋಡ್ರಿ ಊಟನೂ ಪ್ರಸಾದ ಇರ್ತದೆ ರೀ ಇಲ್ಲೆಲ್ಲ ನೋಡ್ರಿ. ಇಲ್ಲೆಲ್ಲ ಪ್ರಸಾದಕ್ಕಂತೇಳಿ ಊಟಕ್ಕೆಲ್ಲ ಇದು ಮಾಡ್ಯಾರ ರೀ. ಅಲ್ಲಿ ತಟ್ಟೆ ಇರ್ತಾವೆ ರೀ. ಎಲ್ಲ ಚೆನ್ನಾಗೇ ಇರ್ತದೆ ರೀ ಊಟ. ಅದು ಯಾಕಂದ್ರೆ ಶುಕ್ರವಾರ, ಮಂಗಳವಾರ, ಭಾನುವಾರ, ಹುಣ್ಣಿಮೆ, ಅಮಾವಾಸ್ಯೆಗೆ ಊಟ ಇರ್ತದೆ ನೋಡ್ರಿ ಇಲ್ಲಿ. ಎಷ್ಟು ಜನ ಬಂದ್ರೂ ಊಟ ಮಾಡ್ಬೋದು ರೀ. ಅನ್ನ ಸಾಂಬಾರು ಎಲ್ಲ ಥರ ಇರ್ತದೆ ರೀ. ಊಟ ಚೆನ್ನಾಗಿರ್ತದೆ. ಇಲ್ಲಿ ನೋಡ್ರಿ ಅಮ್ಮನವ್ರ ವಿಗ್ರಹ ಹೆಂಗಿದೆ, ಭದ್ರಕಾಳಿ ಅಮ್ಮನವರು 30 ಅಡಿ ಇದೆ ನೋಡ್ರಿ ಇದು. ಈ ದೇವಸ್ಥಾನ ಹತ್ರ ನನಗಂತೂ ತುಂಬಾ ಇಷ್ಟ ಆಯ್ತು ನೋಡ್ರಿ. ನಾನು ಈ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀನಿ ರೀ ನಾನು ಅವಾಗವಾಗ. ನೋಡ್ರಿ ಎಲ್ಲ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ರೀ.
ಪರಮಾತ್ಮಂದು ಆ ಪರಮಾತ್ಮನಿಂದನೇ ಒಂದು ಆಂಜನೇಯ ದೇವಸ್ಥಾನ ಇದೆ ರೀ. ನಮ್ಮ ಮಗಳು ನಾನು ಬಂದಿದ್ದೆ ನೋಡಿರಿ. ಅಲ್ಲೇ ಮ್ಯಾಗೆಲ್ಲ ಅದು ಹರಕೆ ಕಟ್ಟ್ಯಾರಲ್ರಿ, ಅವೆಲ್ಲ ವಿಡಿಯೋ ಮಾಡಂತ ಹೇಳ್ತಾ ಇದ್ದೇನೆ ರೀ ನಮ್ಮ ಮಗಳಿಗೆ. ಇಲ್ಲಿ ಎಲ್ಲ ದೇವಸ್ಥಾನ ಇದಾವೆ ನೋಡ್ರಿ. ಇಲ್ಲಿ ಚೌಡೇಶ್ವರಿ ಅಮ್ಮ ಇದಾಳ್ರಿ, ಆಮೇಲೆ ಭೈರವ ಅದಾನ್ರಿ, ಆಂಜನೇಯ, ಗಣಪತಿ ಎಲ್ಲ ದೇವರು ಇದಾರೆ ನೋಡ್ರಿ ಇಲ್ಲಿ. ನಾಳೆ ಪೂಜೆ ಅಂದ್ಬಿಟ್ಟು ಇವತ್ತೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲೇ ಗಣಪತಿ ಇದಾನ್ರಿ. ಈ ಸೈಡಲ್ಲಿ ಬಂದರೆ ಇಲ್ಲಿ ಗಣಪತಿ ಹತ್ತ ನೋಡ್ರಿ. ಆ ಸೈಡಲ್ಲಿ ಬಂದ್ರೆ ಅಲ್ಲಿ ಸುಬ್ರಹ್ಮಣ್ಯ ನಾಗರ ಇದು ಐತಲ್ರಿ ಮೂರ್ತಿ, ಆ ದೇವ್ರು ಹತ್ತದ್ರ ಆ ಕಡೆ ಬಂದ್ರೆ. ಇಲ್ಲೇ ಪಕ್ಕದಲ್ಲೇ ಇಲ್ಲಿನ ಒಂದು 90 ಅಡಿ ವಿಗ್ರಹ ಅಮ್ಮನವ್ರದ್ದು ಇದು ರೆಡಿ ಮಾಡ್ತಾ ಇದ್ದಾರೆ. ಈ ಕಡೆ ಬಂದು ಪಾರ್ಕ್ ಇದೆ ನೋಡ್ರಿ. ಎಲ್ಲ ಗಾಡಿ ತರಬೇಕು, ದೊಡ್ಡ ದೊಡ್ಡ ಗಾಡಿ ಬಂದ್ರೂ ಕಾರ, ಆಟೋ, ಯಾವುದೇ ಒಂದು ಬಸ್ಗಳು ಬರ್ತಾವ್ರಿ ಇಲ್ಲಿ. ಇಲ್ಲಿ ನೋಡ್ರಿ, ಬೀಗನೂ ಒಂದೊಂದು ಸಮಸ್ಯೆಗೆ ಒಂದೊಂದು ಪರಿಹಾರ ಇದೆ ರೀ. ಬೀಗ ಹಾಕೋದು ಅದು ಎಲ್ಲನೂ ಇದೆ ರೀ ಹರಕೆ. ಇಲ್ಲಿ ನೋಡ್ರಿ, ಭೈರವಿ ಅದಾಳ್ರಿ ಇಲ್ಲಿ. ತುಂಬ ಚೆನ್ನಾಗಿದೆ ರೀ ಇಲ್ಲಿ ದೇವಸ್ಥಾನ. ನೀವು ಒಂದು ಸಾರಿ ಬಂದೋರಿ ನೋಡ್ರಿ. ಇಲ್ಲಿ ಒಳಗಡೆ ಇಲ್ಲಿ ಹೋಮ ಮಾಡ್ತಾರೆ. ಇಲ್ಲಿ ಪ್ರತ್ಯಂಗಿರಿ ಅಮ್ಮನವ್ರ ದೇವಸ್ಥಾನ ರೀ, ಅದು ಪಕ್ಕದಲ್ಲೇ ರೀ. ಅಲ್ಲೇ ಇಲ್ಲಿ ಹೋಮ ನಡೀತದ್ರಿ. ಇಲ್ಲಿ ಇದು ಕಾಣಿಸ್ತದಲ್ರಿ ಹೊಂಡ. ಜನ ಇವತ್ತು ಬಂದಾರಲ್ರಿ, ಅಮಾವಾಸ್ಯೆಗೆ ಬಂದು ಮೆಣಸಿನ್ಕಾಯಿ, ಉಪ್ಪು, ಅದು ಲವಂಗ, ಅದು ಇದು ಎಲ್ಲ ಏನೋ ಇಳಿವಿ ಮಾರಿ ಮ್ಯಾಗ ಇಳಿವಿ, ಮನೆಯಾಗ ಇಳಿವಿ, ಇಲ್ಲಿ ಹೋಮಕ್ಕೆ ಒಗಿತಾರೆ ಜನ. ತಂದು ಇಟ್ಟಾರೆ. ನಮಗೂ ಅಷ್ಟೊಂದು ಗೊತ್ತಿಲ್ಲ ರೀ ಇದ್ರ ಬಗ್ಗೆ. ನಾನು ಎಷ್ಟು ದಿನದಿಂದ ಬರ್ತಾಯಿದ್ದೀನಿ ಅಂದರೂ ನಾನು ಅದೇ ಹರಕೆ ಈ ದೀಪದ್ದೆಲ್ಲ ಗೊತ್ತು ರೀ. ಕುಂಬಳಕಾಯಿ ದೀಪ, ನಿಂಬೆಹಣ್ಣದು, ಬೆಲ್ಲದ ದೀಪ ಹಚ್ತಾರೆ. ಇಲ್ಲಿ ನೋಡ್ರಿ, ನಾಳೆ ಅಮಾವಾಸ್ಯೆ ದಿನ ಹೋಮ ಇರ್ತದೆ ನೋಡ್ರಿ ಇಲ್ಲಿ. ಪ್ರತ್ಯಂಗಿರಿ ಅಮ್ಮ ರೀ. ಅಲ್ಲಿ ಮನೆಗ್ಯಾರ ನೋಡ್ರಿ ಒಬ್ಬರು, ಅವ್ರು ವಸ್ತಿ ಬಂದಾರೆ. ಅವರು ತುಂಬ ದೂರಿಂದ ಬರ್ತಾರೆ, ವಸ್ತಿ ಇರ್ತಾರೆ ಇಲ್ಲಿ. ಅಲ್ಲಿ ಮನಗಬೇಕಂದ್ರೆ ಹಾಸ್ಕೊಳಕ್ಕೆ ಚಾಪೆ ಅದೆಲ್ಲ ಕೊಡ್ತಾರೆ. ತುಂಬ ಚೆನ್ನಾಗಿದೆ ಇಲ್ಲಿ. ಎಲ್ಲ ಸೌಲಭ್ಯ ಐತ್ರಿ ಇಲ್ಲಿ. ಚೆನ್ನಾಗಿದೆ ದೇವಸ್ಥಾನ. ಉಳ್ಕೊಳಕ್ಕೆ ದೂರಿಂದ ಎಷ್ಟು ದೂರ ಬರ್ತಾರೆ ಇಲ್ಲಿ. ರಾಯಚೂರು, ಬಿಜಾಪುರ ಎಲ್ಲ ಕಡೆ, ನಮ್ಮ ಕಡೆ ಬಿಜಾಪುರದವರು, ರಾಯಚೂರು ಎಲ್ಲ ಕಡೆ, ಗುಲ್ಬರ್ಗ ಎಲ್ಲ ಕಡೆ ಜನ ಬರ್ತಾರೆ ರೀ ಇಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಶಿವನ ದೇವಸ್ಥಾನ ಇದೆ ರೀ ಒಂದು, ಇಲ್ಲೇ ಕೆರೆ ಪಕ್ಕನೇ. ನಾವು ಇಲ್ಲಿ ಪ್ರಸಾದ ಮಾಡಿಕೊಂಡು, ಇಲ್ಲಿ ಪೂಜೆ ಮಾಡಿಕೊಂಡು ಪ್ರಸಾದ ತಿಂದು ಹೊಂಟೇವೆ ನೋಡ್ರಿ. ಇಲ್ಲಿ ನೀರಿಂದು ಇದೆ ರೀ ಇಲ್ಲಿ. ಕಲ್ಯಾಣಿ ಎಲ್ಲ ಚೆನ್ನಾಗೇ ಇದೆ ರೀ ದೇವಸ್ಥಾನ. ತುಂಬ ಚೆನ್ನಾಗೇ ಇದ್ದಾರೆ. ನಾವು ಒಂದು ಸಾರಿ ಬಂದೇವಿ, ಆವಾಗಿನಿಂದ ಇನ್ನೂ ಬರ್ಬೇಕು ಅನ್ನಿಸ್ತಾ ಇತ್ತು. ಹಂಗೆ ಬರ್ತಾನೆ ಇದ್ದೇವೆ ನಾವು. ನಮಗೂ ಎಲ್ಲ ಒಳ್ಳೆಯದಾಗಿದೆ ರೀ. ನಾ ಈ ವಿಡಿಯೋ ಇಲ್ಲಿಗೆ ಹ್ಯಾಂಡ್ ಮಾಡ್ತಾಯಿದ್ದೀನಿ ರೀ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ನೋಡ್ತೀನಿ, ನಾಳೆ ಬಂದರೆ ನಾನು ಬಂದು ವಿಡಿಯೋ ಮಾಡ್ತೀನಿ ರೀ ಇಲ್ಲಿ.